ವೋಟರ್ ಐ ಡಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆ ವೋಟರ್ ಐ ಡಿಗೆ ಯಾವ ರೀತಿ ಅಪ್ಲೈ ಮಾಡೋದು, ಹಾಗೆ ವೋಟರ್ ಐ ಡಿನ ಯಾವ ರೀತಿ ಅಪ್ಲೈ ಆಗಿರೋದನ್ನು ಕರೆಕ್ಷನ್ ಮಾಡೋದು, ಮತ್ತು ಫೋಟೋ ಎಡಿಟ್ ಯಾವ ರೀತಿ ಮಾಡೋದು, ಮತ್ತು ಮೊಬೈಲ್ ನಂಬರ್ನ ಯಾವ ರೀತಿ ಆ್ಯಡ್ ಮಾಡೋದು, ಡೌನ್ಲೋಡ್ ಮಾಡೋದು ಎಲ್ಲ ಇವತ್ತು ಸ್ಟೆಪ್ ವೈಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನಿಮ್ಮದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಥವಾ ಮೊಬೈಲಲ್ಲಿ ಯಾವುದು ನಿಮ್ಮ ಹತ್ರ ಬ್ರೌಸರ್ ಇದೆ ಆ ಬ್ರೌಸರ್ನ ಓಪನ್ ಮಾಡ್ಕೋಬೇಕು. ನನ್ನ ಹತ್ರ ಕ್ರೋಮ್ ಬ್ರೌಸರ್ ಇದೆ, ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡೆ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ URL ಏನಿದೆ ಅಲ್ಲಿ URLಲ್ಲಿ NVSP ಅಂತ ಟೈಪ್ ಮಾಡಬೇಕು. NVSP ಅಂತ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ. ಅದನ್ನು ಹೊಡೆದ್ಮೇಲೆ ಇದು ಲಾಗಿನ್ ಆಗೋಕ್ಕೆ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ಇರುತ್ತೆ. ಇಲ್ಲಿದೆಯಲ್ಲ ಸಿಟಿಜನ್ ಸರ್ವಿಸ್ ಪೋರ್ಟಲ್, ಈ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಕ್ಲಿಕ್ ಹಾಕಬೇಕು. ಸಿಟಿಜನ್ ಸರ್ವಿಸ್ ಪೋರ್ಟಲ್ ಓಪನ್ ಆದಮೇಲೆ ನೀವಿನ್ನೂ ಇದರಲ್ಲಿ ಲಾಗಿನ್ ಆಗಿಲ್ಲ ಅಂತ ಅಂದರೆ ಇಲ್ಲಿ ಸೈನ್ ಅಪ್ ಆಪ್ಷನ್ಗೆ ಕ್ಲಿಕ್ ಆಗಬೇಕು. ನೀವು ಆಲ್ರೆಡಿ ಲಾಗಿನ್ ಆಗಿದ್ದರೆ ಸೈನ್ ಇನ್ ಆಪ್ಷನ್ಗೆ ಕ್ಲಿಕ್ ಆಗಬೇಕು. ಓಕೆನಾ? ನೀವಿನ್ನೂ ಲಾಗಿನ್ ಆಗಿಲ್ಲ ಅಂತ ಅನ್ಕೊಂತೀನಿ, ಆದ್ದರಿಂದ ನಾನು ಸೈನ್ ಅಪ್ ಆಪ್ಷನ್ಗೆ ಕ್ಲಿಕ್ ಹಾಕ್ಬಿಟ್ಟು ಹೊಸದಾಗಿ ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ? ಇಲ್ಲಿ ಏನಪ್ಪ ಅಂತ ಅಂದರೆ ಮೊಬೈಲ್ ನಂಬರು ನಿಮ್ಮದು ಮೊಬೈಲ್ ನಂಬರು ಯಾವುದಿರುತ್ತೆ ಅದೇ ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕ್ಕೋಬೇಕಾಗತ್ತೆ. ನಾನು ಇಲ್ಲಿ ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ. ಹಾಗೆ ಮೇಲ್ ಐ ಡಿ ಬೇಕಾಗುತ್ತೆ. ಓಕೆನಾ? ಮೇಲ್ ಐ ಡಿ ಏನಪ್ಪ ಅಂತ ಅಂದರೆ ನಿಮ್ಮದು ಏನು ಪರ್ಸ್ನಲ್ ಮೇಲ್ ಐ ಡಿ ಇರುತ್ತೆ ಅದೇ ಮೇಲ್ ಐ ಡಿ ಕೊಡಿ. ಇದ್ಯಾಕೆ ಅಂತ ಅಂದರೆ ಇದಕ್ಕೆ ಒಂದು OTP ಹೋಗುತ್ತೆ. ಆ OTPನ ಎಂಟರ್ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಆಗಬೇಕು. ಓಕೆನಾ? ರಿಜಿಸ್ಟರ್ ಆಗೋದಕ್ಕಿಂತ ಮುಂಚೆ ಇಲ್ಲಿ ಕ್ಯಾಪ್ಚರ್ ಕೇಳುತ್ತೆ, PNNBYR. ಓಕೆನಾ? ಸ್ಮಾಲ್ ಲೆಟ್ರಲ್ಲಿದೆ, ಸ್ಮಾಲ್ ಲೆಟ್ರಲ್ಲಿ ಹಾಕಿದ್ದೀನಿ. ಕಂಟಿನ್ಯೂ ಹೊಡಿತಾ ಇದ್ದೀನಿ. ಯೂಸರ್ ಆಲ್ರೆಡಿ ಎಕ್ಸಿಸ್ಟ್, ಪ್ಲೀಸ್ ಲಾಗಿನ್ ಯೂಸ್ ದ ಸಮ್ ಕ್ರೆಡೆನ್ಷಿಯಲ್ಸ್ ಅಂತ ಬರುತ್ತೆ. ಓಕೆನಾ? ಯಾಕಂದರೆ ನಾನು ಆಲ್ರೆಡಿ ಇದರಲ್ಲಿ ಲಾಗಿನ್ ಆಗಿದ್ದೀನಿ, ಹಂಗಾಗಿ ಈ ರೀತಿ ಬರ್ತಾ ಇದೆ. ಸೈನ್ ಇನ್. ಓಕೆನಾ? ಸೈನ್ ಇನ್ ಆಗಿ ನಾನು ತೋರಿಸ್ತೀನಿ. ಈಗ ನಂದು ಆಲ್ರೆಡಿ ಇರೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ರಿಜಿಸ್ಟರ್ ಯಾವ ರೀತಿ ಆಗಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ? ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇದು, ನಾನು ಯೂಸ್ ಮಾಡೋ ನಂಬರ್, ಹಂಗಾಗಿ ನಾನು ಇದು ಹಾಕ್ಕೊಂತೀನಿ. ಕ್ಯಾಪ್ಚರ್ ಆಗ್ತಾ ಇದ್ದೀನಿ. ರಿಕ್ವೆಸ್ಟ್ OTP ಅಂತ ಕಳಿಸಿದ ಮೇಲೆ ಇಲ್ಲಿ ರಿಕ್ವೆಸ್ಟ್ ಸೆಂಡ್ ಆಗುತ್ತೆ. ಇಲ್ಲಿ OTP ಬರುತ್ತೆ ನನ್ನ ಮೊಬೈಲ್ಗೆ. ಆ OTPನ ನಾನು ಇಲ್ಲಿ ಹಾಕಬೇಕಾಗತ್ತೆ. OTP ಹಾಕಿದ ಮೇಲೆ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಇದೆ, ವೆರಿಫೈ ಆ್ಯಂಡ್ ಲಾಗಿನ್ಗೆ ಕ್ಲಿಕ್ ಹಾಕಬೇಕು. ಹಾಕಿದ ನಂತರ ನೋಡಿ ನಂದಿಲ್ಲಿ ಗೌತಮ್ GB ಅಂತ ಲಾಗಿನ್ ಐ ಡಿ, ಯೂಸರ್ ಐ ಡಿ ಓಪನ್ ಆಯಿತು. ಓಪನ್ ಆದಮೇಲೆ ನಿಮಗೆ ಯಾವ ರೀತಿ ಹೊಸದಾಗಿ ಅರ್ಜಿ ಹಾಕಬೇಕು ಅಂತಂದರೆ ನ್ಯೂ ರಿಜಿಸ್ಟರ್. ಓಕೆನಾ? ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ನಂಬರ್ 6 ಅಂತ ಇರುತ್ತೆ. ಓಕೆನಾ? ಆಮೇಲೆ ನ್ಯೂ ವೋಟರ್ ರಿಜಿಸ್ಟ್ರೇಷನ್ NRI ಅಂತ ಅಂದರೆ ಅದರ್ ಕಂಟ್ರಿಯಿಂದ ಏನಾದರೂ ಬಂದಿರ್ತಾರಲ್ಲ ಅವರೆಲ್ಲ NRIಗಳು. ಓಕೆನಾ? ಆಮೇಲೆ ಡಿಲಿಟೇಷನ್, ನಿಮ್ಮದು ಆಲ್ರೆಡಿ ಏನಾದರೂ ಒಂದಕ್ಕಿಂತ ಹೆಚ್ಚು ವೋಟರ್ ಐ ಡಿ ಇತ್ತು ಅಂತ ಅಂದರೆ ಅದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಓಕೆನಾ? ಅದಕ್ಕೆ ಫಾರಮ್ 7ನ ಫಿಲ್ ಮಾಡಬೇಕಾಗುತ್ತೆ. ಹಾಗೇ ನೀವು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಾದರೆ, ಫೋಟೋ ಅಪ್ಡೇಟ್ ಮಾಡೋದಾದರೆ ಈ ಕರೆಕ್ಷನ್ ಫಾರ್ಮೇಟ್ ಏನಿದೆ, ಕರೆಕ್ಷನ್ ಆಫ್ ಎಂಟೈರ್ಸ್ ಫಿಲ್ ಫಾರಮ್ 8 ಟು ಗೆಟ್ ಎಪಿಕ್ ವಿತ್ ಅಪ್ಲೋಡ್ ಆರ್ ರಿಪ್ಲೇಸ್ಮೆಂಟ್ ಆರ್ ಮೇಕಿಂಗ್ ಎ PWD. ಅಂದರೆ ನಿಮ್ಮ ಹತ್ರ ಇರೋದನ್ನು ರಿಪ್ಲೇಸ್ಮೆಂಟ್ ಮಾಡೋಕ್ಕಾದ್ರೂ, ಯಾಕೆಂದರೆ 2 ಇರುತ್ತೆ, ಅದನ್ನು ಒಂದು ರಿಪ್ಲೇಸ್ಮೆಂಟ್ ನಿಮ್ಮದು, ಯಾಕೆಂದರೆ ಆಧಾರ್ ಕಾರ್ಡಿಗೆ ಈಗ ವೋಟರ್ ಐ ಡಿ ಲಿಂಕ್ ಆಗ್ತಾ ಇದೆ. ಹಾಗಾಗಿ ಏನಾದರೂ ಮುಂದೆ ಪ್ರಾಬ್ಲಮ್ ಆಗೋದಕ್ಕಿಂತ ಮುಂಚೆನೇ ರಿಪ್ಲೇಸ್ ಮಾಡೋದು ತುಂಬ ಒಳ್ಳೆಯದು. ನೀವೇನಾದರೂ ಈಗ ಮೊಬೈಲ್ ನಂಬರ್ ಇದಕ್ಕೆ ಆ್ಯಡ್ ಮಾಡಬೇಕು, ನಿಮಗೆ ಡೌನ್ಲೋಡಿಗೆ ಸಿಗ್ತಾ ಇಲ್ಲ ಅಂತ ಅಂದರೆ ಫಿಲ್ ಫಾರಮ್ 8 ಅಂತ ಇರುತ್ತೆ. ಈ ಫಾರಮ್ 8ನ ಓಪನ್ ಮಾಡ್ಕೊಂಡು ಇದಕ್ಕೆ ಮೊಬೈಲ್ ನಂಬರ್ ಆ್ಯಡ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಬೇಕಾಗತ್ತೆ. ಓಕೆನಾ? ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕರೆಕ್ಷನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆಯೇ ಡೌನ್ಲೋಡ್
ಈ ಎಪಿಕ್ ಡೌನ್ಲೋಡ್ ಅಂತ ಇದೆಯಲ್ಲ, ಇದು ಡೌನ್ಲೋಡ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ನಿಮ್ದು ಎಪಿಕ್ ನಂಬರ್ ಹಾಕಬೇಕಾಗುತ್ತೆ, ಸ್ಟೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ, ಇದನ್ನು ನಾನು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ. ಡೌನ್ಲೋಡ್ ಯಾವ ರೀತಿ ಮಾಡೋದು, ಕರೆಕ್ಷನ್ ಯಾವ ರೀತಿ ಮಾಡೋದು ಎಲ್ಲ ನಾನು ನಿಮಗೆ ಸಪ್ರೇಟ್ ಒಂದೊಂದು ವಿಡಿಯೋ ಮಾಡೇ ಹಾಕ್ತೀನಿ. ಓಕೆನಾ, ಇಲ್ಲಿ ನೋಡಿ ಕ್ಲೀನಾಗಿ ಬಂತು ವೋಟರ್ ರಿಜಿಸ್ಟರ್ ಪೋರ್ಟಲ್ ಟ್ರ್ಯಾಕ್ ಅಪ್ಲಿಕೇಶನ್. ನೀವು ಅಪ್ಲೈ ಮಾಡಿದ ಅಪ್ಲಿಕೇಶನ್ನ ಟ್ರ್ಯಾಕ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡಬೇಕು. ನಿಮಗೆ ರೆಫರೆನ್ಸ್ ನಂಬರ್ ಬಂದಿರುತ್ತೆ, ಅದನ್ನು ಹಾಕ್ಬಿಟ್ಟು ಸಬ್ಮಿಟ್ ಹೊಡೆದ್ರೆ ನಿಮ್ದು ಎಲ್ಲಿದೆ ಏನಿದೆ ಅಂತ ತೋರಿಸುತ್ತೆ. ಆಮೇಲೆ ಡೌನ್ಲೋಡ್ ಮಾಡೋದು ಈಗಿನೂ ಹೇಳಿದೆ. ವೋಟರ್ ಕಾರ್ಡ್ ಕಂಪ್ಲೇಂಟ್, ಏನಾದರೂ ನಿಮ್ಮದು ವೋಟರ್ ಐ ಡಿ ಏನಾದರೂ ಕಂಪ್ಲೇಂಟ್ ಇತ್ತು ಅಂತ ಅಂದರೆ, ನಿಮ್ಮ ಏರಿಯಾದಲ್ಲಿ ಯಾರಾದರೂ ಏನಾದರೂ ತೊಂದರೆ, ಅದು ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿರಲ್ಲ ಅಂಥದ್ದೇನಾದರೂ ಇತ್ತು ಅಂತಂದರೆ ಇದರಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಬುಕ್ ಎ ಕಾಲ್ ವಿತ್ BLO ಅಂದರೆ ಇವರು ಗ್ರಾಮ ಪಂಚಾಯತಿಲಿ ಇರ್ತಾರೆ BLOಗಳು, ಅವರೇ ನಿಮ್ಮದು ವೋಟರ್ ಐ ಡಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡೋದು. ಓಕೆನಾ, ಓಕೆ, ಈ ರೀತಿ ಇರುತ್ತೆ. ಈಗ ನಿಮಗೆ ವೋಟರ್ ಐ ಡಿದು ಲಾಗಿನ್ ಯಾವ ರೀತಿ ಓಪನ್ ಮಾಡೋದು ಅಂತ ಗೊತ್ತಾಯಿತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಉತ್ತೇಜನ ಸಿಗುತ್ತೆ. ನಿಮಗೆ ಕರ್ನಾಟಕದಲ್ಲಿ ನಿಮಗೆ ಯಾರು ಯಾವ ರೀತಿ ಕೊಡಬೇಕು ಆ ರೀತಿ ನಾನು ನಿಮಗೆ ಮಾಹಿತಿನ ತಲುಪ್ಸೋಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ. ಓಕೆನಾ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.